ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಂದ್ರೆ ಎಲ್ಲಾ ಕೆಲಸ ಮುಗಿಸಿನ ಬ್ಲಾಗ್ ಚಾಲು ಮಾಡತ್ತೀನಿ. ಇವತ್ತು 2-3 ದಿನ ಆದ್ಮೇಲೆ ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಯಾರ. ಎಸ್, ಫುಲ್ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡೇವಿ. ನಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣ ಅಂತ. ನಡ್ರಪ್ಪ ತೋರ್ಸೋರಂತ. ನೀನ್ ರಾತ್ರಿ ಅಂತೂ ಪೇಷಂಟ್ ಆಗಿ ಬಿದ್ದುಬಿಟ್ಟೆ ನಾನು. ಹೌದು, ಬ್ಲಾಗ್ ಎಂಡ್ ಮಾಡ್ಕೊಳ್ಳಿಲ್ಲ ನೀವು. ಓಕೆ, ಸೊ ನಡ್ರಿ ಇವತ್ತಿನ ಡೇ ನಾಗರ ಸ್ಪೆಷಲ್ ಧಮಾಕ ಮಾಡೋಣ ಅಂತ. ಲೆಟ್ಸ್ ಗೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಸ್ಪರ್ಶ ಹಾ ಚಪ್ಪಲ್ ಹಾಕೋ. ಹಾ ಹಿಂಗ ಬರ್ರಿ, ನಡಿ ಚಡ್ಡಿ ಮೇಲೆ ಹಾಕೋ. ಹಾಕೊಂಡ್ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರಿ ನೀನು. ಬತ್ತೀನಿ ಅಂತ ಬಂದ್ರೆ ಫಸ್ಟ್ನೇ ಕಾಕಿಗೆ ಹೋಗೋಣ ಅಂತ ಹೇಳೇವಿ. ಈಗ ಆಕಿ ಬತ್ತೀನಿ ಅಂತ ಹೇಳಿ ಬಾಸ್ಕೆಟ್ ತರ್ಲೇನ. ಬೆಳಿಗ್ಗೆ ಅದು ನಾವು ಸಂತಿ ಮಾಡಕ್ ಬಂದೇವಿ. ಸ್ಪರ್ಶ ನೋಡ್ರಿ ಎಲ್ಲಿ ಹೋದಲ್ಲೆಲ್ಲ ಬ್ಯಾಲೆನ್ಸ್ ಬಿಡ್ತಾರೆ. ಏನದ ಹಲಸಿನ ಬೇಕಾಗೈತಿ. ಬಂದಿವಿ ಹೆಂಗು ತಗೊಂಡ್ ಹೋದ್ರಾತಂತ ಹೇಳ್ತೇವಿ. ಮತ್ತೆ ಬಿಚ್ಚಿಟ್ಟಾರ ನೋಡ್ಬೇಕು. ಹುಡ್ಕ್ಯಾಡೋಣ ನೋಡ್ರಿ ಇಲ್ಲೇ ಇದು ಕಟ್ ಮಾಡಿ ಗಿರಾಕಿಲ್ಲ ಅಂದ್ಕೂಡ್ಲೆ ಒಂದ್ ಪೂರ್ತಿ ಹಣ್ಣನ್ನ ತಗೊಂಡ್ಬಿಟ್ರಿ. ಇದು ಭಾಳ ಕಿರಿಕಿರಿ ಆಗೈತೆ ಸರಿ ಅಂತ. ಅಕ್ಕಿ ನನ್ನಂಗ ಸೇಮ್ ಮಾವಿನ ಹಣ್ಣ ಹಲಸಿನ ಹಣ್ಣ ಅಂದ್ರೆ ಪ್ರೀತಿ. ಯಾವಾಗ ಕಟ್ ಮಾಡ್ತಿದ್ದೇನೋ ಅಂತ ಅದನ್ನ ಮುಟ್ಟಾಕ ಚುಚ್ಚಿರ್ಲ ಒಂಥರ ಕೈ ನೋಡಿಲ್ಲ ಹಂಗತ್ ನನ್ನ ಕೈ ಅದಕ್ಕೆ ಅದನ್ನ ಮುಟ್ಟ ಹಿಡ್ಕೊಂಡ್ ಕೂತ ಪಾಪಿಂದ. ಎಷ್ಟು ಚೆನ್ನಾಗೈತೆ ನಮ್ ಗುಬ್ಬಿ. ನಿಮ್ ಗುಬ್ಬಿ ಹಠ ಬಂತಂದ್ರ ಹಂಗ. ಹಠ ಬಂತಂದ್ರ ಕಾಗಕ್ಕಾಗಿರ್ತಾವ. ಅವನ್ನ ಸೋಲ್ ಕಡೆ ತಗೊಂಬರ್ರಿ. ಕಾರಿಗೆ ಹಾಕ್ತೀರ? ಹಾಕ್ರಿ. ಹಂಗ ನೀರು ವೇಸ್ಟ್ ಮಾಡಬಾರ್ದು. ಇಲ್ಲೇ ಜಾಕ್ ಫ್ರೂಟ್ ಕಟ್ ಮಾಡತ್ತಾರ. ಬರೋದ್ ಪುರ್ಸೋದ್ಕಿಲ್ದ ನನ್ಗರ ಭಾಳ ಸೇರ್ತೈತಿದ. ಅದಕ್ಕೆ ಕಟ್ ಮಾಡಿ ಕೊಡತ್ತಾರ ನಂಗೆ ತಿನ್ನಾಕ ಅಂತ ಹೇಳಿ. ಬಟ್ ಇದನ್ನ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಬೇಕು. ಇಲ್ಲ ಅಂದ್ರ ಅಂಟಂಟ್ ಹೋಗಂಗೆ ಇಲ್ಲ, ಒಟ್ಟ ಹೋಗಂಗಿಲ್ಲ ಕೈಗೆ. ಕಟ್ ಮಾಡ್ಲೇನ್ರಿ? ಸಾವಕಾಶ ನೋಡ್ರಿ ಎಷ್ಟು ಕಸು ಇದು ಇರ್ತೈತದ ಅಂಟ. ಕಟ್ ಮಾಡ್ತೇಂತೇಳಿ ಇರ್ಲಿ ಬಿಡ್ರಿ ಇಲ್ಲೇ. ಅಯ್ಯೋ ಕರೆಂಟ್ ಅವ್ವ ಮಳಿ ಏನ್ ಮಾಡತ್ತೀರವಲ್ಲ? ಓಕೆ, ಮತ್ ಜೋರ್ ಐತಿ. ಏನದ ಕ್ಯಾಪ್ ಕಟ್ ಅಂದ್ರೆ? ಓಕೆ, ಅದು ಈಸಿ ಐತೇನೆ. ಫಿಲ್ಮರ ಪರ್ಚೇಸ್ ಮಾಡ್ಬೇಕಿಲ್ಲ? ಸಬ್ಸ್ಕ್ರೈಬರ್ಸ್ ಒಂದು 10,000 ಆದ್ರೂ ಪಟ ಪಟ ನಿಮ್ಮ ಆಶೀರ್ವಾದದಿಂದ ಅದನ್ನು ಪಟ ಪಟ ತಗೊಂಡ್ಬಿಡ್ತೇವಲ್ಲ. ನಮ್ಮ ರಾಹುಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಅವಂಗೂ ಮೋಟಿವೇಶನ್ ಆಕೈತಿ. ಪಟ ಪಟ ಅವಾಗ ಇದಕ್ಕಿಂತ ಫುಲ್ ಕ್ಲಿಯರಿಟಿ ವಿಡಿಯೋಗಳು ಹಾಕಿ ನಮ್ಮಂಥದ್ದು ಐಫೋನ್ ತಗೊಂಡು ಫುಲ್ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಡ್ಡಾಡೋದು. ಓಕೆ, ನಿನ್ನ ಚಾನಲ್ ಹೆಸರು ಹೇಳ ಅನ್ಸುತ್ತೆ. ಚಾನಲ್ ಪುಟ್ಟು ವ್ಲಾಗ್ಸ್ ಅಂತೇಳಿ ಹಾಕ್ರಪ್ಪ, ಬರ್ತೈತಿ. ಪುಟ್ಟು ಬ್ಲಾಗ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಐ ಬಟನ್ ಕಾಣತೈತಿ ನೋಡ್ರಿ, ಅದನ್ನ ಕ್ಲಿಕ್ ಮಾಡ್ರಿ. ಕಡಿಮೆ ರಾಹುಲ್, ನಿಮ್ಮ ಅಕ್ಕ ನಡ್ಕೊಂಡ್ರು ಸನ ನಾವು ಅತ್ತಾಗಿತ್ತ ಕೂತ ಕ್ರಿಕೆಟ್ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಕೇಳೋಣ. ಫನ್ ಮೂಮೆಂಟ್ ಮಾಡೋದು. ನಿಂಗೆ ಏನ್ ತಗೊಂಬಂದೇನ? ಛತ್ರಿ ತಗೊಂಡೆ. ಎಲ್ಲಿಟ್ಕೊಂಡ್ ನಾನು? ಛತ್ರಿ ಅಂದ್ರೆ ರಾಹುಲ್ ಛತ್ರಿ ತಗೊಂಬ ಅಂತಂದ್ರಿ. ಬನ್ನಿ ದೇವ್ರಾಣಿ ತಪ್ಪತ್ ನಂದು. ಗೋಡಾಕ್ಸ್ ತಗೊಂಬ. ಹೋಗ್ ತಗೊಂಬರೋಗ. ಅದ್ ತಗೊಂಡ್ ಏನ್ ಮಾಡ್ಲಿ? ಫನ್ ಮಾಡೋಣ ಅಂತಂದ್ರೆ ಛತ್ರಿ ತೊಗೊಂಬಷ್ಟ ಫನ್ ಮಾಡೋಣ ಅಂತಂದ್ರೆ ನಾನು ಏನ್ರ ಹಿಡ್ಕೊಂಡು ಫನ್ ಮಾಡ್ತಾನೆ ಛತ್ರಿ. ಏ ನೀ ಮಲ್ಟಿ ಟ್ಯಾಲೆಂಟೆಡ್ ಅವನ. ಹೇಳ್ರಿಪ್ಪ, ಕುಂಡ್ರಿಪ್ಪ. ಕುಂತ್ರಿಪ್ಪ. ಹಾ, ಕೂತ್ವಿ ನೋಡ್ರಪ್ಪ. ಓಕೆ, ಇವತ್ತ ಏನ ಮಾಡತ್ತೇವಪ್ಪ ಅಂದ್ರೆ 3 ಮಂದಿ ಸೇರಿ ಇವತ್ತ ಬೆಳಗ್ಗೆಯಿಂದ ನಾವು ಬ್ಲಾಗ್ ತಗೊಂಡಿಲ್ಲ. ಯಾಕಂದ್ರೆ ಫುಲ್ ಏನಂತಾರ್ರಿ ಅದಕ್ಕೆ, ಸುಸ್ತು. ನನಗೇನಾಗಿಲ್ಲ ಬಿಡ್ರಿ. ಆಮೇಲೆ ಏನಂತ ಸುಸ್ತು ಅನ್ನಕಿನ್ನು ಇಂಗ್ಲೀಷ್ ಒಳಗೆ ಅಂತಾರ ಟಯರ್ಡ್. ಆಮೇಲೆ ಇನ್ನೊಂದೇನು ಅಂತಾರ, ಇನ್ನೊಂದೇನಂತಾರ ಅವ್ರು ಗೊತ್ತಿಲ್ಲ.
ಸ್ಟ್ರೆಸ್ ಫೀಲ್ ಆಗೈತೆನಾ? ಸುಸ್ತಾಗಿತ್ತು ನೀವು ಮಕ್ಕೊಂಡ್ರಿ ಮುಗಿದ್ಬಿಟ್ರಿ. ಸ್ಟ್ರೆಸ್, ಟೆನ್ಷನ್, ಮತ್ತೆ ಇನ್ನೊಂದಿನ ಅಂದೆಲ್ಲ. ಟೆನ್ಷನ್ ಬಂತ? ಅದು ಟೆನ್ಷನ್ ಅಂದ್ರೆ ಟೆನ್ಷನ್ ಬೇರೆ ಅದು ಬರ್ತೈತಿ. ಎಲ್ಲ ಕೂಡಿಂದ ಸುಸ್ತಂತ ಕನ್ವರ್ಟ್ ಆಕೈತಿ ನೋಡ್ರಿ. ಹಂಗಾಗಿ ನಾವು ಇವತ್ತು ಬ್ಲಾಗ್ ತಗೊಂಡಿಲ್ಲ, ಫುಲ್ ರೆಸ್ಟ್ ಒಳಗೆ ಇದ್ವಿ. ರೆಸ್ಟ್ ಒಳಗೆ ಅಂದ್ರೆ ಮನೆ ಎಲ್ಲ ಕೆಲಸ ಮಾಡ್ಕೊಂಡಿದ್ವಿ, ಬಟ್ ವಿಡಿಯೋ ತಗೊಂಡಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ರೆಸ್ಟ್ ಆಗಿತ್ತ ರೆಸ್ಟ್ ಇನ್ ಪೀಸ್ ಆಗಿಬಿಡ್ತೈತಿ. ಹಂಗಾಗಿತ್ತ. ಆಮೇಲೆ ಇನ್ನೊಂದು ಈ ಟಾಪಿಕ್ನ ಮುಂದುವರ್ಸೋಕ್ಕಿಂತ ಮುಂಚೆ ಇನ್ನೊಂದು ಏನ್ ಹೇಳಾಕತ್ತೇನಪ್ಪ ಅಂದ್ರ, ಒಂದು ದುಃಖಕರವಾದ ಸುಖಕರವಾದ ವಿಷಯ ಐತಿ. ಅದೇನಪ್ಪ ಅಂದ್ರೆ ನಾವು 30 days ಫುಡ್ ಚಾಲೆಂಜನ್ನ ಮಾಡಾಕತ್ತಿದ್ವಿ. ಒಂದು 12-13 days ಮಾಡಿದ್ವಿ ಅನಿಸ್ತೈತಿ. ಎಷ್ಟು ಯೂಸ್ ಮಾಡ್ಯಾವ ಒಂದು ಕಮೆಂಟ್. ಅದಾದ್ಮೇಲೆ ನಮ್ಗೆ ಇಬ್ಬರಿಗೂ ಹೆಲ್ತ್ ಇಶ್ಯೂ ಆತ. ತಲೆ ನುಸೋದ, ತಲೆ ತಿರ್ಗೋದ, ಉಲ್ಟಿ ಆಗೋದ. ಹಿಂಗಾಗಿ ಬೇಡ ಫುಡ್ ಚಾಲೆಂಜ್ ನಮ್ಮ ಕೈಲಂತೂ ಆಗಂಗಿಲ್ಲ ಅಂತ ಹೇಳಿ ಡಿಸೈಡ್ ಮಾಡೇವೆ ಅಂತ ಅನ್ಕೊಂಡಿರೇನ? ಕರೆಕ್ಟ್ ರೀ, ಹಂಗೆ ಅನ್ಕೋರಿ. ಯಾಕಂದ್ರೆ ನಾವು ಈಗ 2 ದಿನ ಆತ ನೀವು ನೋಡಿರ್ಬೋದು ಫುಡ್ ಚಾಲೆಂಜನ್ನು ಮಾಡಿಲ್ಲ. ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ ಭಾಳ ಆಗತ್ತೈತೆ ಅಂಥೇಳಿ. ನಿಮ್ಗೆ ಏನ್ರ ಹೊರಗೆ ಹೋಗಿ ತಿನ್ನೋ ಆಸೆ ಐತೆನಾ? ತಿಂದು 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 ಬರೀ ಒಂದು 13-14 ದಿನಕ್ಕೆ ಬೈಕ್ ಕನಿಸ್ಬಿಡ್ತೆ. ಯಾವಾಗಾರ ಒಮ್ಮೆ ಹೋಗ್ತೀನಿ ನಡಿತೈತಿ, ಬಟ್ ಡೈಲಿ ಹೋಗಿ ಹೊರಗೆ ತಿನ್ನೋದಂದ್ರೆ ನನ್ನ ಕೈಲಂತೂ ಆಗಲಿಲ್ಲ. ಅದಕ್ಕೆ ಬೇಡ ಈ ಚಾಲೆಂಜ್, ನಾವು ಸೋತ್ವಿ ಅಂತೇಳಿ ಒಪ್ಕೊಳಕತ್ತೇವೆ ನೋಡ್ರಿ. ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಶ್ವೇತಾ, ಏನಂತಂದ್ರೆ ಹೌದಣ್ಣ ನಾನು ಮನೆ ಬಿಟ್ಟು ಹೊರಗಿರ್ತೀನಿ, ನನಗೆ ಹೊರಗಡೆ ಡೈಲಿ ತಿನ್ನೋದಂದ್ರೆ ಕರೆನ ಬೇಸರ ಆಗೈತಿ, ಭಾಳ ತ್ರಾಸ ಆಗತ್ತೈತೆ ನನಗಂತ ಕಮೆಂಟ್ ಹಾಕಿದ್ರೆ. ಸೊ ನಿಮಗೊಂದು ಸಜೆಷನ್ ಕೊಡ್ತೀನಿ. ನೀವು PG ಒಳಗಿರ್ಬೋದು ಅಥವಾ ಒಂದು ರೂಮ್ ಮಾಡಿದ್ರಂದ್ರೆ ಬೆಸ್ಟ್ ಹೇಳ್ತಾನೆ ನಿಮ್ಗೆ. ಅಲ್ಲೇ ರೂಮ್ನಾಗ ಅನ್ನ ಬೇಳೆ ಕುದಿಸ್ಕೊತೀನಿ ರೀ. ಎಲೆಕ್ಟ್ರಿಕ್ ಶೇಗಡಿ ಬರ್ತಾವೆ, ಇಲ್ಲ ಗ್ಯಾಸ್ ಇತ್ತಂದ್ರೆ ಗ್ಯಾಸ್ ಅನ್ನ ಬೇಳೆ ಕುದಿಸ್ಕೊತೀನಿ ರೀ. ಬೇಕಂದ್ರೆ ಮಾಡಕ್ಕೆ ಬಂತಂದ್ರೆ ಅದನ್ನ ಅನ್ನಕ್ಕೆ ಒಂದಿಷ್ಟು ಒಗ್ಗರಣೆ ಹಾಕ್ರಿ. ಚಪಾತಿ ಗಿಪಾತಿ ಮಾಡ್ಕೊಂಡು ತಿನ್ನಂತ ಹೇಳಂಗಿಲ್ಲ, ಯಾಕಂದ್ರೆ ಅದು ಮಾಡೋಕ್ಕಾಗಂಗಿಲ್ಲ ಗಂಡು ಮಕ್ಕಳಿಗೆ. ಅದ್ರ ಸಲುವಾಗಿ ಹೇಳೋದು. ನೀವು ಚಪಾತಿ ಪಲ್ಯ ನಿಂಗೆ ತಿನ್ನಬೇಕು ಅಂತನೋ ಆಸೆ ಇತ್ತಂದ್ರೆ ಯಾವ್ದಾರ ಒಂದು ಖಾನಾವಳಿ ನೋಡಿ ಊಟ ಮಾಡ್ರಿ. ಮನೆ ಊಟ ಸಿಗ್ತೈತೆ ಅಂತೇಳಿ ಹಾಕಿರ್ತಾರಲ್ಲ ಬೋರ್ಡ್, ಅಂತಲ್ಲಿ ಹೋಗಿ ಊಟ ಮಾಡ್ರಿ. ಯಾಕಂದ್ರೆ ಜಾಸ್ತಿ ಮಸಾಲೆ ಇದ್ದಿದ್ದು ತಿಂದ್ರಂದ್ರೆ ನಿಮಗೆ ತ್ರಾಸ ಆಗಿ ಸ್ಟಾರ್ಟ್ ಆಕೈತಿ. ಅದ್ರ ಸಲುವಾಗಿ ಇದು ನನ್ನ ಕಡೆಯಿಂದ ನಿಮಗೆ ಸಜೆಷನ್. ಯಾರೇ ಹೊರಗಿದ್ರಂದ್ರೆ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಹೊರಗಡೆ ಹೋಗಿ ತಿನ್ನೋದಿತ್ತಂದ್ರೆ ಸ್ವಲ್ಪ ಆದಷ್ಟು ಮಸಾಲಾನ ಐಟಮ್ನ ಕಡಿಮೆ ಅವಾಯ್ಡ್ ಮಾಡಿರಿ. ಯಾವಾಗಾರ ಹೋಟೆಲ್ಗೆ ಹೋದಾಗ ಚಲೋ ಹೋಟೆಲ್ಗೆ ಹೋಗಿ ಶಿಸ್ತು ಮಸಾಲೆ ಹಾಕಿದ್ದನ್ನು ತಿನ್ರಿ. 4 ದಿವಸ ಎಸಿಡಿಟಿ ಆದಂಗೆ ಆಕೈತಿ. ತಡ್ಕೊಳ್ಳೋ ಶಕ್ತಿ ಇದ್ದವ್ರಿಗೆ ಆಗಂಗಿಲ್ಲ ಅಷ್ಟೇ. ಬೆಸ್ಟ್ ಅಂದ್ರೆ ರೊಟ್ಟಿ ಪಲ್ಯ, ಚಪಾತಿ ಪಲ್ಯ, ಅನ್ನ ಸಾರ ಇದ ನೋಡ್ರಿ. ಹೌದೌದು. ಓಕೆ, ಇವತ್ತಿನ ಟಾಪಿಕಿಗೆ ಬರೋಣ. ಹಂಗಿತ್ತಂದ್ರೆ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರೆಕಾರ್ಡಿಂಗ್ ಚಾಲು ಐತೇನೆ, ಇಲ್ಲಿ ನೋಡಿ ಬಂದ್ಬಿಡ್ತೇನೆ ಕನ್ಫರ್ಮ್. ಹೋಗೋ ಮಾಡಿರೇನಿಲ್ಲ ಮತ್ತೆ ನೋಡಿ ಬರೋಗಪ್ಪ. ನೋಡ್ರಿ ಹಿಂಗೆ ಮಾಡ್ತಾರೆ, ಮಾಡಿ ಬಂದಾರ. ನನಗೂ ಡೌಟ್ ಹೊಡ್ಯಾಕತ್ತಿ ಕೇಳೋ ಪ್ರಶ್ನೆಕ್ಕೆ. ಬಾ ನಿನ್ನ ಮಸಡಿ ನೋಡೇ ಗುರ್ತಾಕೈತೆ. ಬಾ ಫಸ್ಟ್ ಒಂದು ಸ್ಮೈಲ್ ಕೊಟ್ಬಿಟ್ರೆ ಮುಗಿದೋತು. ಓಕೆ, ಇವತ್ತಿನ ಟಾಪಿಕನ್ನು ಚಾಲು ಮಾಡೋಣ್ರಿ. ಏನಪ್ಪ ಅಂತಂದ್ರೆ ಈಗಂತರೂ IPL ನಡೆದೈತಿ. ಸೊ ನಮ್ಮಿಬ್ಬರಿಗಂತರೂ ಅಷ್ಟು ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ. ಹಂಗಾಗಿ ರಾಹುಲ್ ಫುಲ್ ಅದ್ರೊಳಗೆ ಆಡಕ್ ಹೋಗಿ ಅಂತಲ್ಲೇ ಇದಕ್ಕೆ ಏನದ 900 ರೂಪಾಯಿ ದಿನಕ್ಕೆ 900 ರೂಪಾಯಿ ಕೊಟ್ಟು ಆಟಾಡಕ್ ಹೋಗ್ತಾನಲ್ಲ. ಹುಡುಗರು ಆಡಬೇಕಾರೆ ನಾವು ಹೋಗಿ ಆಡಿ ಬರ್ತೀವಿ ಅಷ್ಟೇ. ರೊಕ್ಕ ಕೊಟ್ಟು ಹೋಗಿ ಬರ್ತೀವಿ. ಆಡೋ ಮಜಾ ನೋಡ್ರಿ. 2 ತಿಂಗಳು ಸುಟ್ಟಾಗಿರ್ತೈತಿ. ರೊಕ್ಕ ಯಾಕೆ ಕೊಡ್ಬೇಕು? ಅದ ಗ್ರೌಂಡ್ ಭಾರಿ ಆಗೈತಿ. ಗ್ರೌಂಡ್ ನೋಡ್ರಿ ಮಸ್ತ್ ಐತಿ. ನಮಗೂ ಅದ್ ಮ್ಯಾಟ್ ಗಿಟ್ ಆಗಿ ಆಡೋದಂತಂದ್ರೆ ಒಂದ್ ಟೈಪ್ ಅಲ್ಲೊಂದ್ ಸ್ವಲ್ಪ ಖುಷಿ ಆಕೈತಿ. ಅದಕ್ಕೆ ಹೋಗಿ ಆಡೋದು. ಸೊ ಇವತ್ತು ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಗೊತ್ತೇವಿ. ಇದು ಎಲ್ಲ ನಮ್ಮ ಆಂಟಿಗಳಿಗೆ ಅಂಕಲ್ಗಳಿಗೆ ಸ್ವಲ್ಪ ಬೋರ್ ಹೊಡಿಬಹುದು, ಬಟ್ ಯೂತ್ಸಿಗೆಲ್ಲ ಇದು ಭಾಳ ಲೈಕ್ ಆಕೈತಿ ಟಾಪಿಕ್. ಹೌದೇನಿಲ್ರಿ? ಕರೆಕ್ಟ್. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಶಿವರಾಜ್ ಕೋರಿ ರಾಹುಲ್ ಕ್ವಶನ್ ಕೇಳಿ. ರಾಹುಲ್ ನೀ ಕೇಳು. ರಾಹುಲ್ ನಿಂಗೆ ಕ್ರಿಕೆಟ್ ಒಳಗೆ ಯಾರು ಇಷ್ಟ? ನನಗೆ MS ಧೋನಿ. ಯಾಕೆ? ನೀ RCB ಫ್ಯಾನ್ ಇಲ್ಲ? RCB ಫ್ಯಾನ್. ಅದ್ರ ಟೀಮ್ ಅಂತ ಬಂದ್ರೆ RCB. ಓಕೆ. ಆದ್ರೆ ಅವ್ರ ಗೇಮ್ ಪ್ಲಾನಿಂಗ್ ಅವ್ರಿಗೆ ಮಸ್ತ್ ಐತಿ. ಓಕೆ. MS ಧೋನಿ. ಓಕೆ, ನಿಮ್ಗೆ ಯಾರು ಫೇವ್ರೇಟ್? ನನಗೆ ರೊನಾಲ್ಡೋ, ಮೆಸ್ಸಿ. ರೊನಾಲ್ಡೋ ನನ್ನ ಫೇವ್ರೇಟ್. ವಾಲಿಬಾಲ್ದಾಗಿರ್ತಾರ ಅವ್ರು. ಓ, ವಾಲಿಬಾಲ್ದಾಗಿರ್ತಾರೆ. ನಾ ಫುಟ್ಬಾಲ್ದಾಗಿರ್ತಾರೇನೋ ಅಂತ ನೋಡಿದ್ನಿ.
ರಾಹುಲ್ ಗೊತ್ತಿದ್ದಿದ್ದಲ್ಲಿ ಈಗ ಗೊತ್ತಾತ ಅಂದ್ಕೊಳ್ಳಿ ರೊನಾಲ್ಡೋ ಯಾರಿಗ್ ಗೊತ್ತಿಲ್ಲ, ರೊನಾಲ್ಡೋ ಮೆಸ್ಸಿ ಯಾರಿಗ್ ಗೊತ್ತಿಲ್ಲ. ಹಾ ಫುಟ್ಬಾಲ್, ನಾ ವಾಲಿಬಾಲ್ ಇಲ್ಲ ನಂಗೆ ಬಾಲ್ ಇರ್ತಾವ ಅಂದ್ಕೊಂಡೆ ನಮ್ಗೆ ಅದು ಅಂದ ಗೊತ್ತು. ನಸೀಬ್ ಬಾಸ್ಕೆಟ್ ಬಾಲ್ ಅಂತ ಅನ್ಲಿಲ್ಲ. ಬಾಸ್ಕೆಟ್ ಬಾಲ್ ಅಂದ್ರೆ ಸಣ್ಣದಿರ್ತೈತಿ. ಸಣ್ಣದಲ್ಲಿ ಇರ್ತೈತಿ, ಅದು ದೊಡ್ಡದ ಇರ್ತೈತಿ. ಹೌದಾ ನಂಗೆ ಗೊತ್ತಿಲ್ಲ ಬಿಡು. ನಂಗೆ ಅದು ಇದು ಗೊತ್ತೇನದು ಸಾಲ ಕೊಡ್ತಿದ್ರಲ್ಲ ಕಬ್ಬಣದ ಗುಂಡು, ಅದಕ್ಕೇನಂತಾರ? ಅದಕ್ಕೇನಂತಾರೆ ಶಾರ್ಟ್ ಪುಟ್ ಅಂತಾರ. ಥ್ರೋ ಬಾಲ್ ಅಂದ್ರೆ ಶಾರ್ಟ್ ಪುಟ್ ಅಂತಾರ. ಅದಕ್ಕೆ ಶಾರ್ಟ್ ಪುಟ್ ಅಂತಾರ ನೋಡ್ರಿ. ಅದು ಹಿಂಗ ಹಿಂಗ ಮಾಡಿ ತಿರುಗಿ ಯಾರು ಎಷ್ಟು ಜೋರ್ ಹೋಗಿತಾರ ಅಷ್ಟು ಜೋರ್, ಯಾರು ಎಷ್ಟು ದೂರ ಹೋಗಿದ್ರು ದೂರ ನಾ ಒಂದ್ಸಲ ಹಿಂಗ ನಿಂತಿದ್ನಿ, ಹಿಂಗ್ ತಗೊಂಡ್ ನೀವ್ ಒಗ್ಯಾಕ ಹೋದ್ನಿಪ್ಪ, ಹಿಂಗ ಬಾಜುಕಿದ್ರೆ ಹಿಂಗ್ ಒಗದ್ ಬಿಟ್ಟಿದ್ನಿ ಕರೆನ ಹೋಗ್ಬಿಟ್ಟಿದ್ನಿ, ಮುಖ ಎಲ್ಲ ಪಚ್ಕಾಗಿತ್ತು ಅಂತ ನಾ ಅನ್ನಂಗಿಲ್ಲ. ಅದ್ ಯಾವ್ದೋ ಸಾಧಕ್ ಹೋಗಿಲ್ಲ, ಅವ್ರ ಪಿಕ್ಚರ್ನಾಗ ಐತಿ ಹಿಂಗ್ ಬಾಲ್ ಆ ಪಿಕ್ಚರ್ನಾಗ ಐತಿ ಹಂಗ ಒಗ್ಯಾಕ ಹೋಗಿ ಮುಖಕ್ಕೆ ಹೋಗ್ದಿರ್ತಾರೆ. ಯಾವ ಪಿಕ್ಚರ್ ಅಂತ ನೆನಪಿಲ್ಲ ನಂಗ. ಈಗ ನಿಮ್ಮ ಫೇವ್ರೇಟ್ ಯಾರು ಹೇಳ್ರಿ? RCB ಒಳಗ ಯಾರು ಪ್ಲೇಯರ್? RCB ಒಳಗ ಪ್ಲೇಯರ್ ಅಂತ RCB ಒಳಗ ಬಂತಂದ್ರೆ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರು. ಓಕೆ, ನಿಮ್ಗ? ನನ್ಗ ಅನುಷ್ಕಾನ್ ಗಂಡ. ಓಕೆ, ಹೌದೇನಾ? ಅನುಷ್ಕಾನ್ ಗಂಡ ಯಾರು? ಮತ್ತೆ ಅವರಲ್ಲ ನಂಗ ಅಂದ್ರ ಅವ್ರ ಯಾವಾಗಿದ್ರೆ ಹಿಂಗ್ ಹುಡುಗಿ ಕಡೆಯಿಂದ ಹೋಗ್ತಾರ, ಅವ್ರ ಹುಡುಗನ್ ಕಡೆಯಿಂದ ಹೋಗಂಗಿಲ್ಲ ಅವ್ರು, ಹಂಗವ್ರು. ಮತ್ತು ಇದು RCB ಒಳಗೆ ಸಾರಿ ಕ್ರಿಕೆಟ್ ಒಳಗೆ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ? 11 ಜನ ಪ್ಲೇಯರ್ ಆಡ್ತಿರ್ತಾರೆ, 4 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. 11 ಸಾಲಲ್ಲ, ಇನ್ನೊಂದು ಬೇಕಲ್ಲ ಎಕ್ಸ್ಟ್ರಾ ಪ್ಲೇಯರ್, ಒಬ್ಬ ಇರ್ಲೇಬೇಕಲ್ಲ. ಹಂಗಾರೆ ಹಾಡ್ ತಪ್ಪೈತೇನೋ ಅದು? ಇಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಒಬ್ಬನ ಕನ್ಸಿಡರ್ ಮಾಡ್ತಾರೆ, ಯಾರು ಒಬ್ರು ಬಂದು ಆಡ್ಬೋದು ಅದ್ರೊಳಗ. ಹೌದೇನಾ? ಹಂಗಿರ್ತೈತೆ. ಹಂಗಿರ್ತೈತೆ, ನಂಗೆ ಗೊತ್ತಿರ. ಈಗ ಎಕ್ಸ್ಟ್ರಾ ಪ್ಲೇಯರ್ 4 ಮಂದಿ ಇರ್ತಾರೆ, ಒಬ್ಬೊಬ್ಬ ಉಲ್ಟಿ ಹತ್ತಿ ಬಿಡ್ತಪ್ಪ ಒಮ್ಮಿಂದ ಮಕ್ಳೆ ಅವಂಗ ಸಂಡಾಸ್ ಕತ್ತಂದ್ರೆ ಕರೆಕ್ಟ್. 4 ಮಂದಿ ಇರ್ತಾರೆ, 4ರಾಗ ಯಾರು ಒಬ್ರು ಆರಾಮಿದ್ದಾರೋ ಆಡ್ಬೋದು. ಆಗಲಿಂದ ನಾನು ಒಟ್ಟ ಹಚ್ಚಾತೇನೆ, ನೀವೇನು ಕೇಳ್ರಿ? ಕ್ವಶನ್ ಸ್ಟಾರ್ಟ್ ಮಾಡಪ್ಪ. ನೀ ಕೇಳು ಕ್ವಶನ್. ನೀವು ಕ್ರಿಕೆಟ್ ಫ್ಯಾನ್, ಕ್ರಿಕೆಟ್ ಅಭಿಮಾನಿ ಅಂದ್ರೆ ಇವ್ರು. ಅದು ಫಾಸ್ಟೆಸ್ಟ್ ಸೆಂಚುರಿ, ವರ್ಲ್ಡ್ ಫಾಸ್ಟೆಸ್ಟ್ ಅಲ್ಲ, IPL ಒಳಗ ಫಾಸ್ಟೆಸ್ಟ್ ಸೆಂಚುರಿ ಯಾರು ಹೊಡ್ತಾರೆ ಹೇಳಿ? ವಿರಾಟ್ ಕೊಹ್ಲಿ. ಇಲ್ಲ ನಿಂಗೆ ಗೊತ್ತೈತಿ? ಗೊತ್ತಿಲ್ಪ. ಜಾಕ್ಸ್. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ಜಾಕ್ಸ್ ಮನೆ ಹೊಡೆದ್ರು. ಜಾಕ್ಸ್ ಸ್ಪ್ಯಾರೋ. ಇಲ್ಲ, ಅವ ಇಂಗ್ಲಿಷ್ ಪಿಕ್ಚರ್ ಹೀರೋ ಜಾಕ್ಸ್ ಸ್ಪ್ಯಾರೋ. ಹೀರೋ ಇದಕ್ಕೆ ತಂದು ಹೋಲಿಸಿದ್ರೆ ಹೆಂಗ? ಜಾಕ್ಸ್ ಅಂತ ಅನ್ಕೊಂಡ್ರೆ ಜಾಕ್ಸ್ ಸ್ಪ್ಯಾರೋ ಅಂತ. ನೆಕ್ಸ್ಟ್ ಕ್ವಶನ್ ಹೇಳ್ರಲ್ಲ. ನಾವೇನ್ ನೋಡಂಗೆ ಇಲ್ವೋ? ಸೆಕೆಂಡ್ ಯಾರು ಹೊಡೆದಾರ ಅದರ ಹೇಳ್ರಿ. ಸೆಕೆಂಡ್ ವಿರಾಟ್ ಕೊಹ್ಲಿನ ಹೊಡೆದಾನ. ಇಲ್ರಿ, ಗೇಲ್ ಹೊಡೆದಾರ. ಹೌದೇನಾ? ಹೌದಾ, ಹಿಂಗ್ ಮಾಡ್ತಾರಲ್ಲ ಅವ್ರು ಡ್ಯಾನ್ಸ್, ಅವ್ರು ಹೊಡೆದಾರ. ಮೊನ್ನೆ ತೋರಿಸಿಲ್ಲ. ಹೌದೇನ? ನಿಮ್ಮ ಅಕ್ಕಗೆ ತೋರಿಸಿದೆ. ಚಿತಾ ಓಕೆ. ಥರ್ಡ್ ವಿರಾಟ್ ಕೊಹ್ಲಿ. ಬಾಲ್ ಹೊಡೆದಾರ ಅದರ ಹೇಳ್ರಿ. 4 ವಿಕೆಟ್. ಬಾಲ್ ಒಂದು 20 ಬಾಲ್ ಒಳಗೆ 20 ಬಾಲ್ ಒಳಗೆ ಸೆಂಚುರಿ ಹಾಕಿದ್ದೇನ್ರಿ. ಮತ್ತೆ 30 ಬಾಲ್ನಾಗ ಏನೋ ಮೈಂಡ್ ರೆಕಾರ್ಡ್ ಮಾಡಿದಾರ ಅಂತಂದು ಇದೇ ತೋರ್ಸಾತಿದ್ದಲ್ಲ. ಸೆಂಚುರಿ 41 ಬಾಲ್ದಾಗ. 41 ಬಾಲ್ದಾಗ ಹಾಕ್ಯಾರ ನೋಡ್ರಿ ಅವ್ರು. ಹಾಕ್ಯಾರ, ಅದು ತಪ್ಪು. ಹೊಡೆದಾರ ಸೆಂಚುರಿ ಹೊಡೆದಾರ. ರಾಹುಲ್, ಕಂಪ್ಯೂಟರ್ ಯಾರು ಕಂಡಿಡ್ದಾರ? ಬೈ ಕ್ರಿಕೆಟ್ ನಡೆದೈತಿ, ಕ್ರಿಕೆಟ್ ಮಾತಾಡ್ರಿಪ್ಪ. ಹೇಳು ನೋಡು, ನಿಂಗೆ CS ಸ್ಟೂಡೆಂಟ್ ಮೊನ್ನೆ ಕೇಳಿದ್ರಿ, ನೆನಪಿಲ್ಲ ಹೋತು. ಮತ್ತೆ ನೆನಪಾಡಿದ್ರಿ, ಚಲೋ ಆದ್ಬಿಡು. ಇದನ್ನ ಗ್ರಾವಿಟಿ ಯಾರು ಕಂಡಿಡ್ದಾರ? ಗ್ರಾವಿಟಿ ನಂಗೆ ಗೊತ್ತೈತಿ. ಹೇಳು. ನ್ಯೂಟನ್. ಪೂರ್ತಿ ಹೆಸರು ಹೇಳೋ ಒಂದು. ಪೂರ್ತಿ ಹೆಸರು ಗೊತ್ತಿಲ್ಲ. ನಾವು ಶಾಲ್ಯಾಗ ನ್ಯೂಟನ್ ಅಂತ ಬರ್ದ್ರೆ ನಮ್ಗೊಂದು ಮಾರ್ಕ್ಸ್ ಕೊಡ್ತಿದ್ರು, ಅಷ್ಟೇ ಗೊತ್ತೈತಿ ನಮ್ಗೆ. ಪೂರ್ತಿ ಹೆಸರು ಕಮೆಂಟ್ ಮಾಡ್ರಿ, ಎಷ್ಟು ಮಂದಿಗೆ ಗೊತ್ತೈತೆ ನೋಡೋಣ. ನ್ಯೂಟನ್ ಅಂತ ಬಂದ್ಬಿಟ್ಟು ಅಲ್ಲ, ಗೆಲಿಲಿಯೋ ಬೇರೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತೇನೆ. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ ಬೈ ನನಗೆ. ನಾ ಕ್ವಶನ್ ಕೇಳಿದ್ರೆ ಯತ್ರ ಪತ್ರ ಜನರಲ್ ನಾಲೆಜ್ ಕ್ವಶನ್ ಕೇಳೋಣ. ಕ್ರಿಕೆಟ್ ಬಗ್ಗೆನೇ ಕೇಳ್ತೇನೆ. ಇಂಡಿಯಾ ವರ್ಲ್ಡ್ ಕಪ್ ಯಾ ಇಶ್ಯೂ ಒಳಗೆ ಗೆದ್ದೈತಿ? 2011. ಫಸ್ಟ್ ವರ್ಲ್ಡ್ ಕಪ್ ಯಾವಾಗ ಗೆದ್ದೈತಿ? ಎಷ್ಟು? 1900 ಎಷ್ಟು ಆಯ್ತು ನೆನಪಿಲ್ಲ. ನಿಮ್ಗೆ ನೆನಪೈತಿ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ.
ಒಂದಿಷ್ಟು ಕ್ವಶನ್ ಅವ್ರಿಗೆ ಕೇಳೋಲ್ಲ, ನನಗೆ ಗುರ್ತೈತಿ, ನಾ ಯಾಕೆ ಆನ್ಸರ್. ಆಯ್ತು, ನಿಮಗೆ ಕ್ವಶನ್. ನಿಮಗೆ ಯಾರು ಗೆಲ್ಸಿದಾರೆ? ಅವಾಗ ಯಾರು ಕ್ಯಾಪ್ಟನ್ ಇದ್ರು? ಸಚಿನ್ ತೆಂಡೂಲ್ಕರ್ ಅವ್ರು ಕ್ಯಾಪ್ಟನ್ ಇದ್ರು, ಅವ್ರು ಗೆಲ್ಸಿದಾರೆ ಅಂತ ಅನಿಸ್ತೈತಿ. ಅವಾಗ ಫೇಮಸ್ ಇದ್ದಪ್ಪ. ಸೆಕೆಂಡ್ ಯಾರು ಗೆಲ್ಸ್ಯಾರ? ಸೆಕೆಂಡ್ ಇವ್ರು ಧೋನಿ. ನಾ ಗವಾಸ್ಕರ್ ಅನ್ನೋವಿದ್ದೆ, ಬಂದಿದ್ದು ನಿಂಗೆ ಎದಿ ಉಬ್ಬಿಸ್ಕೊಂಡ ಗವಾಸ್ಕರ್ ಅಂತ. ಮತ್ತೆ ಅಲ್ಲಿ ಬಿಡೋದು ಸುಮ್ಮನೆ. ಆಮೇಲೆ ಮೂರನೇ ಸಲ ಯಾರು ಗೆದ್ದಾರ ಅವ್ರು? ಒಂದು ಕ್ವಶನ್ ನಿನಗೆ ಕ್ರಿಕೆಟ್ ಬಗ್ಗೆ ಎಷ್ಟು ನಾಲೆಜ್ ಐತಿ ನಿಮ್ಗೆ? ನಾಲೆಜ್ ಇಲ್ಲ ಅಲ್ಲ, MS ಧೋನಿ ಪಿಕ್ಚರ್ ಯಾರು ಮಾಡ್ಯಾರ? ಅವ್ರು ಹಿಂದಿ ಆಕ್ಟರ್ ಅದಾರ. ಹೆಸರು ನೆನಪಿಲ್ಲ. ತೀರ್ಕೊಂಡ್ರ ಅವ್ರು? ತೀರ್ಕೊಂಡ್ರೆ ಗೊತ್ತೈತಿ. ಈಸ್ ಅ ಲೆಜೆಂಡ್ ಆಕ್ಟರ್. ಹೌದಾ? ಹಿಂದಿ ಆಕ್ಟರ್. ಈಗಾದ್ರೂ ಏನಾದ್ರು ಕಾಂಟ್ರವರ್ಸಿ ಐತಿ, ಅವ್ನು ತೀರ್ಕೊಂಡಿಲ್ಲ, ಸುಸೈಡ್ ಎಲ್ಲ ಮಾಡ್ರ ಅಂತೇಳಿ ಈಗಾದ್ರೂ ಕಾಂಟ್ರವರ್ಸಿ ಐತಿ. ಯಾರು? ರಾಜ್ಪೂತ್. ಕರೆಕ್ಟ್, ಸುಶಾಂತ್ ಸಿಂಗ್ ರಾಜ್ಪೂತ್. ರಜಪೂತ್ ಅಲ್ಲ. ಹೌದು, ರಾಜ್ಪೂತ್ ಐತೆ. ಸುಶಾಂತ್ ಸಿಂಗ್ ರಾಜ್ಪೂತ್. ಸುಶಾಂತ್ ಸಿಂಗ್ ಅನ್ನೋದು ಹಿಂದಿ ಫಿಲ್ಮ್ಸ್ ಅಷ್ಟು ನೋಡಂಗಿಲ್ಲ ನಮ್ಗೆ. ನಾವಿಬ್ರು ಕನ್ನಡದ ಅಭಿಮಾನಿಗಳು, ಹಂಗಾಗಿ ನಮ್ಮಿಬ್ರಿಗೂ ಹಿಂದಿ ಬರಂಗಿಲ್ಲ, ಕನ್ನಡ ಬಿಟ್ಟು ಬೇರೆ ಮಾತಾಡಂಗಿಲ್ಲ. ನಾವು ಮಾತಾಡ್ತೇವ್ರಿ ಅಷ್ಟಕ್ಕಷ್ಟೊತ್ತು ಹಂಗೆ ಹೇಳತ್ತೇನು ಮಜಾಕ. ಯಾಕಂದ್ರೆ ನೀವು ಮಾತಾಡ್ತೀರಿ, ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ನಾವು ಫುಡ್ ವ್ಲಾಗ್ ಮಾಡ್ಬೇಕಂದ್ರ ಎಷ್ಟೋ ಜನ 30 ವರ್ಷ ಇದ್ರೂ ಸಹಿತ ಅವ್ರಿಗೆ ಕನ್ನಡ ಬರಂಗಿಲ್ಲ. ನಾವು ಕನ್ನಡದಾಗ ಮಾತಾಡಿದ್ರು ಸಹಿತ ಅವ್ರು ಅರ್ಥ ಆಗಂಗಿಲ್ಲ ಅವರಿಗೆ. ನಾವು ಕನ್ನಡಿಗರಲ್ಲ, ವಿಶಾಲ ಹೃದಯದವರು, ಕನ್ನಡ ಬಿಟ್ಟು ಬೇರೆ ಭಾಷೆಗೆಲ್ಲ ನಾವು ಏನೋ ಅಂತಾರ ಉಪೇಂದ್ರ ಅವ್ರು, ನಂಗೆ ನಿನ್ಗೆ ಎಲ್ಲ ಗೊತ್ತಿಲ್ಲ. ಹಂಗ ನಾವು ಕನ್ನಡಿಗರು ವಿಶಾಲ ಹೃದಯದವರು. ಹೌದನ್ನ? ಮತ್ತೆ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಯಾಕೆ ರಂಗನ್ನ ಓಕೆ ಒಟ್ಟಾಗಿ ನಿಂತ್ರೆ ನಾವು ಜೋಡ ತಂಗೆ ಗೆಲುವು ಅಕ್ಕಂದೆ. ಎಲ್ಲಿಂದ ಎಲ್ಲಿಗೆ ಹೋಯ್ದ್ರ? ಓಕೆ, ಮುಂದಿನ ಪ್ರಶ್ನೆ ರಾಹುಲ್. ಮುಂದಿನ ಪ್ರಶ್ನೆ ರಾಹುಲ್ ಅವ್ರಿಗೆ. ಇಲ್ಲ, ನಮ್ಗೊಂದು ಗೊತ್ತಿಲ್ಲ. ರಾಹುಲ್ ಅವರೇ, ನಿಮಗೊಂದು ಪ್ರಶ್ನೆ. ರಾಹುಲ್ ಅವರೇ, ನಿಮಗೊಂದು ಪ್ರಶ್ನೆ. ಕರಿಮನಿ ಮಾಲೀಕ ಯಾರು? ಆಪ್ಷನ್ ಎ ಸಲ್ಮಾನ್ ಖಾನ್, ಆಪ್ಷನ್ ಬಿ ಶಾರುಖ್ ಖಾನ್, ಆಪ್ಷನ್ ಸಿ ರಾಹುಲ್, ಆಪ್ಷನ್ ಡಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಯಾಕೆ ಬಂದು ಮರೆ? ಅವನು ಮದುವೆ ಆಗಿಲ್ಲ, ಸಲ್ಮಾನ್ ಖಾನ್ದು ಮದುವೆ ಆಗಿಲ್ಲ. ನಾನೆಲ್ಲ ಕರಿಮನಿ ಮಾಲೀಕ ಸಿ ಒಂದು ಆಪ್ಷನ್ ಬಿಟ್ಟು. ರಾಹುಲ್, ಆಪ್ಷನ್ ಸಿ ರಾಹುಲ್ ಕರಿಮನಿ ಮಾಲೀಕ ರಾಹುಲ್. ಇನ್ನೂ ಒಂದು ನಾವು ಚಾಲೆಂಜನ್ನ ಮಾಡ್ಬೇಕಂತಿದ್ದೆ. ಅದು ಏನಪ್ಪ ಅಂದ್ರೆ ಫುಲ್ಲು ಮಸ್ತ್ ಅಂದ್ರೆ ಮಸ್ತ್ ಐತಿ. ಇನ್ನು ನಾ ಇವರಿಬ್ರಿಗೂ ಹೇಳಿಲ್ಲ, ಈಗ ರಿವೀಲ್ ಮಾಡೋದು ಬ್ಯಾಡ ಅನ್ಕೋತೀನಿ. ಅದ ನಂಗೆ ಈಸಿ ಆಗ್ಬೋದು, ಬಟ್ ನಿಮ್ಮಿಬ್ರಿಗೂ ಭಾಳ ತ್ರಾಸ ಆಕೈತದ. ಏನದ ಹೇಳ್ತೇನೆ ನಿಮ್ಗೆ. ನಾಳೆ ಫ್ರೀ ಇಲ್ಲ, ಫುಲ್ ಬ್ಯುಸಿ ಇದ್ದೇವೆ. ನಾಳೆ ಒಂದಿನ ಟೈಮ್ ತೊಗೊಂಡು ಈ ವಾರ ಮುಗಿಗೊಡ್ದ ಅಂದ್ರೆ ಆ ಚಾಲೆಂಜನ್ನ ಮಾಡ್ತೇವೆ. ಆ ಚಾಲೆಂಜ್ ಒಳಗೆ ಯಾರು ವಿನ್ ಆಕಾರಲ್ಲ ಅವ್ರಿಗೊಂದು ಗಿಫ್ಟ್ ಐತಿ ನನ್ನ ಕಡೆಯಿಂದ. ಏನೋ ಬಗ್ನಿ ನೀನ್ ಅಕ್ಕಿ ಚಾಲೆಂಜ್ ರಾಹುಲಿಂಗ, ನೀ ವಿನ್ ಆದ ಅಂತಿಕೋ ನಿಂಗೆ 1,000 ರೂಪಾಯಿ ಕೊಡ್ತೇನೆ. ವಿನ್ ಆದ ಅಂತಿಕೋ 1,000 ರೂಪಾಯಿ ನಿಂಗೆ. EMI ಕಟ್ಟಾಕ ರೊಕ್ಕೆಲ್ಲ ಈಗ ವಿನ್ ಆದವ್ರಿಗೆ 1,000 ರೂಪಾಯಿ ಕರೆನ ಕೊಡ್ತೇನೆ. ಯಾಕಂದ್ರೆ ಅವ್ನು ವಿನ್ ಆಗಂಗಿಲ್ಲ, ಅಷ್ಟು ಕಾನ್ಫಿಡೆಂಟ್ ಐತಿ ನನ್ಗೆ. ಭಾರಿ ಮಸ್ತ್ ಐತಿ. ಬಟ್ ಅದು ಏನಂತ ರಿವೀಲ್ ಮಾಡಂಗಿಲ್ಲ. ರಿವೀಲ್ ಮಾಡಂಗಿಲ್ಲ, ಯಾಕಂದ್ರೆ ಈಗ ರಿವೀಲ್ ಮಾಡಿದ್ವಿ ಅಂದ್ರೆ ಮತ್ತೆ ಮಜಾ ಉಳಂಗಿಲ್ಲ ಅದು. ಹಂಗಾಗಿ ಅದನ್ನ ನಾ ಎಲ್ಲ ಅದಕ್ಕೆ ಏನೇನ್ ಬೇಕಲ್ಲ ಎಲ್ಲ ತಗೊಂಬಂದಿಟ್ಟು ನಾನು ಒಬ್ಬಕ್ಕೆ ಹೋಗಿ ಇಂಗ್ರೀಡಿಯೆಂಟ್ಸ್ ಅಲ್ಲದ ನಾನು ತಗೊಂಬಂದಿಟ್ಟು ಆಮೇಲೆ ನಿಮ್ಗೆ ಕುಂದ್ರಿಸಿ ಗೇಮನ್ನ ಎಕ್ಸ್ಪ್ಲೈನ್ ಮಾಡಿ ಆಟ ಆಡಿಸ್ತೇನೆ. ಓಕೆ, ಶುರು ಆಗ್ತಿದೆ ನಿಮ್ಮ ಸೂಪರ್ ಮಿನಿಟ್. ಯಾವ ಪ್ರೋಗ್ರಾಮ್ಗಳು ಬಂದು, ಯಾವ ಚಾನಲ್ಗಳು ಬಂದು, ಇಪ್ಪು ನೀವು ಎಷ್ಟು ಕೇಳ್ಬೋದ್ರಿ ಒಮ್ಮೆ? ನಾನು ನಿನ್ನಂಗೆ ಹೈಟ್ ಅಡ್ಜಸ್ಟೇಬಲ್ ಚೇರ್ ಮೇಲೆ ಕೂತೇನೆ ನೋಡಿ. ನಂದು ಹೈಟ್ ಎಷ್ಟೈತಿ ಅಂತರ ಮೇಲೆ ಕಾಲ್. ಮುಂದಿನ ಪ್ರಶ್ನೆ ಕೇಳ್ಬರವಲ್ಲ. ಮುಂದಿನ ಪ್ರಶ್ನೆ ಆರೆಂಜ್ ಕ್ಯಾಪ್ ನನ್ನ ಕಡೆ ಐತ್ಲಾ? ಕ್ರಿಕೆಟ್ ಯಾರ ಕಡೆ ಐತೆ ಕೇಳ್ತಾನ. ಅವ ಹಂಗೆ ಕೇಳಿಲ್ಲ. ಆರೆಂಜ್ ಕಲರ್ ಕ್ಯಾಪ್ ಯಾರ ಕಡೆ ಐತೆ ಅಂದ್ರೆ ನನ್ನ ಕಡೆ ಐತೆ. ಅದು ಬಿಸ್ಲಿಗೆ ಹಾಕೊಳ್ಳೋದು ಹಿಂಗೆ ಆರೆಂಜ್ ಕಲರ್ ಐತೆ. ಯಾರ ಕಡೆ ಇದ್ರಾವಲ್ಲ? ವಿರಾಟ್ ಕೊಹ್ಲಿ ಅವ್ರ ಕಡೆ.
ಮತ್ತೆ ಅಗಳಿಂದ 11 ಪ್ರಶ್ನೆ ಅದೇ ಆನ್ಸರ್ ಆಯ್ತು ಖರೆ ಎದುರು ಸಂಬಂಧ ಕೊಡ್ತಾರೆ ಅದನ್ನ ಯಾರಿಗೆ ಗೊತ್ತು ಹೆಚ್ಚಾಗಿರ್ಬೇಕು ಕ್ಯಾಪ್ಗಳು ಹೆಚ್ಚಾಗಿರ್ಬೇಕು ನೀವೊಂದು ಫ್ರೀ ಅಂತ ಇಲ್ಲ ಬಿಸ್ಲಿಗೆ ಅದು ಆಟಾಡಕ್ ತ್ರಾಸಕ್ಕೆ ಕೊಟ್ಟಿರ್ಬೇಕು ಆರೆಂಜ್ ಕ್ಯಾಪ್ ಎಲ್ಲರಿಗೂ ಕೊಡಂಗಿಲ್ಲ ಇವ್ ನೋಡ್ಬೋ ವಿರಾಟ್ ಕೊಹ್ಲಿ ಹೀರೋ ಇದ್ದಂಗ ಅವ್ನು ಕೊಟ್ಟರ ಪಾಪ ಬೇರೆ ಸಲ ಅವ್ರ ಕಡೆನೇ ಇರಂಗಿರಲ್ಲ ಬೇರೆ ಬೇರೆದವ್ರ ಕಡೆ ಹೋಗಿರ್ತೈತಿ ನಮ್ಮ ಅಣ್ಣ ಇದ್ದಂಗ ವಿರಾಟ್ ಕೊಹ್ಲಿ ಅವ್ನು ಕೊಟ್ಟಾರ ಪಾಪ ಅಕ್ಕೋಲೆ ಅಣ್ಣ ಆಟಾಡ್ನಿ ಎಂಜಾಯ್ ಮಾಡೋಣ ನೀನೇ ಹೇಳಪ್ಪ ರನ್ ಯಾರು ಜಾಸ್ತಿ ಹೊಡಿತಾರ ಅವ್ರು ಕೊಡ್ತಾರೆ ಅದ್ ನಮ್ಗೆ ಹೌದು ಓಕೆ ಮತ್ತೇನಂತೀರಿ ಏನಿಲ್ಲ ನೋಡ್ರಿ ಸರ್ ರಾಹುಲ್ಗೆ ಇನ್ನೊಂದು ಕ್ರಿಕೆಟ್ ಒಳಗೆ ಪ್ರಶ್ನೆ ಕೇಳೋಣ ರಾಹುಲ್ ಇಷ್ಟು ಕ್ರಿಕೆಟ್ ನೋಡ್ತಿ ಇಷ್ಟು ಕ್ರಿಕೆಟ್ ಹುಚ್ಚೈತಿ ನೋಡಂಗಿಲ್ಲ ಆಡ್ತೇನೆ ಹೆಚ್ಚಿಗೆ ನೀ ಹೇಳ್ಬೇಡಿ ಗೊತ್ತಿದ್ರೆ ಹೇಳ್ತೀನಿ ಆನ್ಸರ್ ಓಕೆ ಕ್ರಿಕೆಟ್ ಆಟ ಆಡೋದನ್ನ ರೆಕಾರ್ಡ್ ಮಾಡಿ ತೋರಿಸ್ತಾರಲ್ಲ ನಮಗೆ ಎಷ್ಟು ಕ್ಯಾಮ್ರಾಗಳು ಇರ್ತಾವ ಎಷ್ಟು ಕ್ಯಾಮ್ರಾ ಆಟೋಮೆಟಿಕ್ ರನ್ ಹಾಕಿರ್ತಾವ ಎಷ್ಟು ಕ್ಯಾಮ್ರಾ ಮ್ಯಾನ್ಯುವಲಿ ರನ್ ಮಾಡ್ತಿರ್ತಾರೆ ಅದ ಹೆಂಗ್ ಗೊತ್ತಾಕೈತಿ ಬೈ ಯಾರಿಗೆ ಗೊತ್ತಾಕೈತದ ಯಾಕ ಗುರ್ತಿರಾಕಬೇಕು ಎಷ್ಟೋ ಮಂದಿಗೆ ಗುರ್ತಿರ್ತೈತಿ ಅದ್ರ ಬಗ್ಗೆ ನಾಲೆಜ್ ಇರ್ತೈತಿ ನೋಡೋಣ ಕಮೆಂಟ್ ಮಾಡಿ ಹೇಳಿ ಕೆಲಸ ಮಾಡೋರಿಗೆ ಅದು ಗೊತ್ತಿರ್ತೈತಿ ನಮಗೆ ಹೆಂಗ್ ಗೊತ್ತಾಗೋದು ಒಂದು ಫಿಲಮ್ ಮಾಡೋಬೇಕಾರ ಎಷ್ಟು ಕ್ಯಾಮ್ರಾಗಳು ಹಚ್ಚಿದಾರೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ಯಾರ ಅಂತ ನಮಗೆ ಗೊತ್ತಾಕ್ಯದೆ ಇಲ್ಲ ಹಂಗಾದು ಈಗ ನಾವ ಇದನ್ನ ಮಾಡ್ತಿರ್ತೇವೆ ಕುಕಿಂಗ್ ಶೋ ಅದ್ ಮಾಡ್ತಿರ್ತೇವೆ ಆಮೇಲೆ ಅದು ಕಾಮಿಡಿ ಇದು ಮಾಡ್ತಿರ್ತೇವೆ ವಿಡಿಯೋ ಅವಾಗ ಒಂದ ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು 5-6 ಆಂಗಲ್ ಇಂದ ಶೂಟ್ ಮಾಡಿರ್ತೇವೆ ಅದು ನಾವು ಟೇಕ್ ಬೈ ಟೇಕ್ ತಗೋತೇವೆ ಅದು ಲೈವ್ ನಡೀತಿರ್ತೈತಿ ಅದನ್ನ ರೆಕಾರ್ಡ್ ಮಾಡಕ್ ಎಷ್ಟು ಕ್ಯಾಮ್ರಾ ಇರ್ತಾವ ಅದ್ರಲ್ಲಿ ಒಂದು ಹಿಡನ್ ಕ್ಯಾಮ್ರಾ ಇರ್ತೈತಿ ಅದೆಲ್ಲ ಇರ್ತೈತಿ ಒಂದ್ ಕ್ಯಾಮ್ರಾ ಇರ್ತೈತಿ ಪಬ್ಲಿಕ್ ಕಾಣಿಸಂಗಿಲ್ಲ ಅದ ಬಟ್ ಅದ್ ಕ್ಯಾಮ್ರಾ ಇರ್ತೈತಿ ಎಲ್ಲಿ ಇರ್ತೈತಿ ಹೌದನ ರಾಹುಲ್ ಬರ್ತೈತಿ ಯಾಕಂದ್ರೆ ಧೋನಿ ಅವ್ರ ವಾಯ್ಸ್ ಬಂದೈತಿ ಅದ್ರಾಗ ವಿರಾಟ್ ಕೊಹ್ಲಿ ಅವ್ರಿಗೆ ಚಿಕ್ಕು ಅಂತ ಹೇಳಿದಾರ ಅವ್ರ ಹೆಸರು ಅದರಿಂದಾನೆ ಫೇಮಸ್ ಆಗೈತಿ ಚಿಕ್ಕು ಅಂತಾರ ಅವ್ರಿಗೆಲ್ಲ ಚಿಕ್ಕು ನಿಮ್ಮ ಅಣ್ಣಾಗ ಹೆಸರು ಅಂದ್ರೆ ಭಾಳ ಇಷ್ಟ ಚಿಕ್ಕು ಕರೆನ ಇವ್ರಿಗೆ ಹೆಸರು ಅಂದ್ರೆ ಭಾಳ ಇಷ್ಟ ನಿಲುಕೊಲ್ಲು ಏನ್ ಮಾಡ್ಲಿ ಮತ್ತೇನಂತೀರಿ ಊಟ ಟೈಮ್ ಆತೀಗ ಊಟ ಮಾಡಕ್ ಹೋಗ್ರಿ ನಡ್ರಿಪ್ಪ ಊಟ ಮಾಡಕ್ 16 ನಿಮಿಷದ ಪಾಡ್ಕಾಸ್ಟ್ ಮಿನಿ ಪಾಡ್ಕಾಸ್ಟ್ ಹಂಗ ಸುಮ್ಮ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಭಾರಿ ಆಗೈತೆ ಒಂದು ಮಂದಿ ಒಂದು ಫೋಟೋ ತಗೋಬೇಕೈತೆ ತಮ್ಮನೇಲ್ ಸಲಕ್ ತಕೊಂಡು ಅಪ್ಲೋಡ್ ಮಾಡ್ತೇವೆ ಟಾಪ್ ಟು ಶ್ವೇತಪ್ಪ ಅವನಾಗ ಧನ್ ಅಂತ ಬರ್ತೈತಿ ಮಸ್ತ್ ಐತಿ ಕಾಮಿಡಿ ವಿಡಿಯೋ ಭಾರಿ ಐತಿ ಬಹಳ ವರ್ಷ ಆದ್ಮೇಲೆ ನಾವು ಆ ಚಾನಲ್ಕ ವಿಡಿಯೋನ ಹಾಕತ್ತೀವಿ ಯಾಕಂದ್ರೆ ಅದನ್ನು ಸ್ಟಾರ್ಟ್ ಮಾಡ್ಬೇಕನ್ನೋ ಪ್ಲಾನಿಂಗ್ ಐತಿ ನಮ್ಗ ಕಾಮಿಡಿ ಮಾಡ್ರಿ ಅನ್ನೋ ಬ್ಲಾಗ್ ಏನ್ ಮಾಡ್ತೀರಿ ಅಂತ ಅನ್ನತಿದ್ರ ಭಾಳ ಅದಕ್ಕೆ ಇನ್ಮೇಲಿಂದ ಜಾಸ್ತಿ ಸ್ವಲ್ಪ ಕಾಮಿಡಿ ಕಡೆಯಿಂದ ಸ್ಕ್ರಿಪ್ಟ್ ಆಲ್ರೆಡಿ ಒಂದ್ ಅರ್ಧ ಬರ್ದಿಟ್ಟೇವ್ರ ಅವಲ್ಲ ಹೌದು ಮೆಸೇಜ್ನಾಗ ಐತಿ ಚಂದ ಐತಿ ಸ್ಕ್ರಿಪ್ಟ್ ಭಾರಿ ಐತಿ ಎಮೋಷನಲ್ ಕಾಮಿಡಿ ಐತಿ ಮಸ್ತ್ ಐತಿ ಮಾಡೋಣ್ರ ಅಂತ ನಿನ್ ಪಾತ್ರ ಡಬಲ್ ರೋಲ್ ಐತಿ ಕಡೆ ಒಂದ ನಿಮ್ಮ ಅಣ್ಣನ ಫ್ರೆಂಡ್ ಆಗಿ ಇನ್ನೊಂದ ಕೊರಿಯರ್ ಬಾಯ್ ಆಗಿ ಎರಡೈತಿ ನೀ ಮಾಸ್ಕ್ ಗೀಸ್ ಹಾಕೊಂಡು ಹೆಲ್ಮೆಟ್ ಕೆಳಗಿನ ಮನೆಗೆ ಬರ್ತಾಳ ಅದನ್ನ ಸ್ಕಿಪ್ ಮಾಡ್ಬಿಡುದ ಆಮೇಲೆ ಎಂಡ್ ಮಾಡ್ಬಿಡುದ ವಿಡಿಯೋ ಅಲ್ಲಿಗೆ ಬಂತಂದ್ರ ಕಾಮಿಡಿ ಹೆಂಗ ಆಗ್ಬೇಕದ ಮತ್ತೆ ಅಲ್ಲಿ ಇನ್ನೊಂದು ಹುಡುಗಿ ಕರ್ಸೋದ ಅದಕ್ಕ ಈಗ ಹುಡುಗಿ ಬರೋಕತ್ಲಿಲ್ಲ ಎಂಟ್ ಮಾಡೋದು ನೋಡೋಣ ಯಾರೆಲ್ಲ ಒಂದ್ ಯಾವ್ದಾರ ಹುಡುಗಿನ ಕರೆಯೋನು ಯಾರ ಏನದ ಆಕ್ಟಿಂಗಿಗೆ ಇಂಟ್ರೆಸ್ಟ್ ಇದ್ದವ್ರ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಪರ್ಸನಲ್ ಆಗಿ ಕೊಡ್ತೀನಿ ನಾ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀನಿ ಹೌದಾ ಯಾರಿಗಾರ ಹಿಂಗೆ ಹೇಳಿರಿ ಏನ್ ಬೇಕಾಗಿಲ್ರಿ ನಮ್ಗ ಯಾಕಂದ್ರ ನಾವು 3 ಜನ ಇದ್ರ ಸಾಕ ಇಷ್ಟು ದಿನ ಏನ್ ಅನ್ಕೊಂಡಿದ್ವಿ ಈ ಕಾಮಿಡಿಗೆ ನಾವು 3 ಜನ ಅದೇವಿ ಏನ್ ಮಾಡೋದು ಅಂತ ವಿಚಾರ ಮಾಡತ್ತಿದ್ವಿ 30 ಕ್ಯಾರೆಕ್ಟರ್ ಹಾಕೋ ಕೆಪಾಸಿಟಿ ನಮ್ ಕಡೆ ಯಾಕಂದ್ರ ನೀವು ಇದ್ರೊಳಗ ಒಂದು ಲಿಂಕ್ ಹಾಕ್ತೇನಿ ಆ ವಿಡಿಯೋ ನೋಡ್ಕೊಂಡ್ ಬರ್ರಿ ನೀವು ಟಾಕ್ ಟು ಶ್ವೇತಪ್ಪ ಒಳಗಂದ ನಾವು ಕಾಮಿಡಿ ವಿಡಿಯೋನ ಮಾಡಿದ್ವಿ ಅದ್ರೊಳಗ ಒಬ್ಬೊಬ್ರ ಎಷ್ಟು ಕ್ಯಾರೆಕ್ಟರ್ ಮಾಡ್ಯಾವಂದ್ರ ಕ್ಯಾರೆಕ್ಟರ್ ಅದ ರಾಹುಲ್ 1-2-3 ಇವ್ರ 1-2-3 ಭಾರಿ ಆಗ್ಯಾವ ಬಾಬಾಜಿ ಗುರುಜಿ ಗುರುಜಿ ಆಗಿರ್ತಿ ಬಾಬಾಜಿ ಆಗಿರ್ತಿ ಅದ್ರ ಲಿಂಕ್ ಹಾಕಿರ್ತೇನೆ ಒಂದ್ಸಲ ಈ ವಿಡಿಯೋ ಆದ್ಮೇಲೆ ನೋಡ್ಕೊಂಡ್ ಬರ್ರಿ ಮತ್ ಹೆಂಗ್ ಅನಸ್ತಾ ಆ ವಿಡಿಯೋ ಅನ್ನೋದನ್ನ ನೋಡ್ಕೊಂಡ್ ಬರ್ರಿ ಅದ್ರದ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೀರೇನ್ ಬೇಡ ಡಿಸ್ಕ್ರಿಪ್ಷನ್ ನಾಗ ಲಿಂಕ್ ಇರ್ತೈತಿ ಎಂಡ್ ಸ್ಕ್ರೀನ್ ನಾಗೂ ಬರ್ತೈತಿ ನೋಡ್ಕೊಂಡ್ ಬರ್ರಿ ಈ ವಿಡಿಯೋ ಮುಗಿದ್ಮೇಲೆ ನೋಡ್ಕೊಂಡ್ ಬರ್ರಿ ಬಂದಿರ್ತೈತಿ ನೋಡಿ ಈ ವಿಡಿಯೋ ಮುಗಿದ ಕೂಡಲೇ ನೋಡ್ಕೊಂಡ್ ಬರ್ರಿ ನಾವೀಗ ಊಟಕ್ಕೆ ಹೋಗ್ತೀವಿ ಊಟದಾಗ ಏನೇನ್ ಐತಿ ತೋರಿಸ್ತೀವಿ ನೋಡ್ರಿ ಪಟ ಊಟ ಮಾಡಿ ಬರೋಣ ಅಂತ ಆಲ್ರೈಟ್ ಮುಂದಕ್ಕೆ ಹೋಗೋಣ ಊಟ ಮಾಡಿ ನಾವು ಬರೋಣ ಓಕೆ ಬಾಯ್ ಏನು
ನಿಂತಿಗೆ ಬಂದೈತಿಲ್ಲ ಬಂದೈತ್ರಿ. ಮತ್ತೀಗ ಕ್ಲೀನ್ ಮಾಡಿ ಮಕ್ಕೊಂಡೆ ಅಂದ್ರೆ ಮುಂಜಾನೆ ಕೆಲಸ ಕಡಿಮೆ ಆಕೈತೆ ಅಂತ ಹೇಳಿ ಈಗ ಎಲ್ಲ ಮತ್ತೆ ಈಗ ಜಾಕ ಮಾಡಿ ಮಕ್ಕೊಳಕ್ಕೆ ಇಲ್ಲ ಹಂಗ ನಾರ್ಮಲ್ ಎಣ್ಣೆ ಹಚ್ಕೊಂಡಿನಿ. ನಾರ್ಮಲ್ ಹಚ್ಕೊಂಡಿನಿ. ಅದಕ್ಕೆ ರಾತ್ರಿ ಡ್ರೈ ಆಗಿದ್ವಂತ ನಾರ್ಮಲ್ ಎಣ್ಣೆ ಹಚ್ಕೊಂಡೆ ಅಂದ್ರೆ ಸ್ವಲ್ಪ ಭಾಳ ತನ ಇರ್ಲಿ ಅಂತ ಹೇಳಿ. ಇವತ್ತಿನ ಬ್ಲಾಗ್ ಅಂದ್ರೆ ನೋಡಿದ್ರೆ ನೀವು ಹೆಂಗ ಅನಿಸ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಮತ್ತು ಅದು ಇವ್ರಿಗೆ ರಾಹುಲ್ ಮತ್ತು ಇವ್ರಿಗೆ ಚಾಲೆಂಜ್ ಬ್ಲಾಗನ್ನು ಮಾಡೋಣ ಬ್ಯಾಡು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಸಲ ಸಿಗೋಣ. ಲವ್ ಯು ಆಲ್, ಬೈ, ಟೇಕ್ ಕೇರ್, ಗುಡ್ ನೈಟ್.